ಎಸ್ ನೋಡಿ, ಕಾಂಗ್ರೆಸ್ನಲ್ಲಿ ಕ್ರಾಂತಿಯ ಈ ಒಂದು ಸದ್ದು ಗದ್ದಲ ಯಾವಾಗ್ಲೂ ಕೂಡ ಚರ್ಚೆಯಲ್ಲಿರುತ್ತೆ. ಈಗ ಅದೇ ರೀತಿಯಾದಂತಹ ಒಂದು ಚರ್ಚೆ ಮುನ್ನೆಲೆಗೆ ಬರ್ತಾ ಇರುವಂತದ್ದು. ಕಾಂಗ್ರೆಸ್ನಲ್ಲಿ ಮತ್ತೆ ಕ್ರಾಂತಿಯ ಸದ್ದು ಹೆಚ್ಚಾಗ್ತಾ ಇದೆ, ಗುಸುಗುಸು ಶುರುವಾಗ್ತಾ ಇದೆ. ಮೇ ಕ್ರಾಂತಿಯದ್ದೇ ಮಾತುಕತೆ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ ಕ್ರಾಂತಿಯದ್ದೇ ಸದ್ದು ಗುಸುಗುಸು. ಕಾಂಗ್ರೆಸ್ನಲ್ಲಿ ಮೇ ಕ್ರಾಂತಿಯದ್ದೇ ಮಾತುಕತೆ ಜೋರಾಗಿದೆ. ರಾಜ್ಯದಲ್ಲಿ ಸಿಎಂ ಕುರ್ಚಿಗಾಗಿ ಬಣ ಬಡಿದಾಟ ಜೋರಾಗಿರುವಂತದ್ದು. ಡಿಕೆ ಸಿದ್ದು ಬಣ ಬಡಿದಾಟದ ನಡುವೆ ದಲಿತ ಸಿಎಂ ಕೂಗು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಸಿಎಂ ಸ್ಥಾನಕ್ಕೆ ಪರಮೇಶ್ವರ್ ಹೆಸರು ಚರ್ಚೆ ವಿಚಾರ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗ ಆಲ್ರೆಡಿ ಮೇ ಕ್ರಾಂತಿ ಆಗತ್ತೆ ಅಂತ ಹೇಳ್ತಾ ಇರುವಂತದ್ದು. ಸದ್ದು ಗದ್ದಲ ಜೋರಾಗಿದೆ. ಒಂದ್ ಕಡೆನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣ, ಇನ್ನೊಂದ್ ಕಡೆನಲ್ಲಿ ಸಿಎಂ ಸಿದ್ದರಾಮಯ್ಯನವರ ಬಣ ಬಡಿದಾಟ ಜೋರಾಗಿದೆ. ಇದರ ನಡುವೆ ದಲಿತ ಸಿಎಂ ಕೂಗು ಕೂಡ ಮುನ್ನೆಲೆಗೆ ಬರ್ತಾ ಇರುವಂತದ್ದು. ಸಿಎಂ ಸ್ಥಾನಕ್ಕೆ ಇದೀಗ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಬೆಂಗಳೂರಿನಲ್ಲಿ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು. ಈಗ ಆಲ್ರೆಡಿ ಹಲವು ದಿನಗಳಿಂದ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಗಳು ಆಗ್ತಾ ಇತ್ತು. ಇದೀಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇತ್ತೀಚೆಗೆ ತಮ್ಮ ಹೆಸರು ಬಹಳ ಮುಂಚೂಣಿ ಬಿಡಿ, ಅದೆಲ್ಲ ನಾನೇನು ಯಡಿಯೂರಪ್ಪ ಅಭಿಮಾನೋತ್ಸವ ನಡೀತಾ ಇದೆ. ಹೇಗ್ ನೋಡ್ತೀರಾ ಸರ್ ಒಂದು ದೊಡ್ಡ ಸಮಾರಂಭ? ಅವರು ಅವರ ರಾಜಕೀಯ ಜೀವನದಲ್ಲಿ ಅಷ್ಟೊಂದು ವರ್ಷ ಅವರು ಕೆಲಸ ಮಾಡಿದ್ದಾರೆ, ಮುಖ್ಯಮಂತ್ರಿಗಳ ಕೆಲಸ ಮಾಡಿದ್ದಾರೆ. ಹಾಗಾಗಿ ಸ್ವಾಭಾವಿಕವಾಗಿ ಅವರಿಗೆ ಅವರ ಪಕ್ಷದಲ್ಲೇ ಅವರಿಗೆ ಅದನ್ನ ಒಂದು ಗೌರವದ ರೀತಿಯಲ್ಲಿ ಕೊಡೋದಕ್ಕೂ ಹೊರಟಿದ್ದಾರೆ. ಅದಕ್ಕೆ ನಮ್ಮ ಕಾಮೆಂಟ್ಸ್ ಏನಿಲ್ಲ. ಅದಕ್ಕೆ ವೈಯಕ್ತಿಕವಾಗಿ ನೋಡೋದಾದ್ರೆ ಸರ್, ವೈಯಕ್ತಿಕವಾಗಿ ಯಾವುದೇ ರಾಜಕಾರಣಿಗೆ ತಮ್ಮ ಇಳಿ ವಯಸ್ಸಿನಲ್ಲಿ ತಮ್ಮ ಅನುಭವದನ್ನ ಮತ್ತೆ ಅಷ್ಟೊಂದು ವರ್ಷದ ಸೇವೆಯನ್ನ ಗುರುತಿಸಿ ಆ ರೀತಿ ಮಾಡೋದು ನಿಜಕ್ಕೂ. ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಚರ್ಚೆ ಮಾಡುವ ಅಗತ್ಯತೆ ಇಲ್ಲ. ಇಲ್ಲಿ ನಾನು ಸೇರಿದಂತೆ ಯಾರು ಏನೇ ಪ್ರತಿಕ್ರಿಯೆ ಕೊಟ್ಟರು ಬಹಳ ಮುಖ್ಯವಾಗಿ ಇರುವಂತದ್ದು ಹೈಕಮಾಂಡ್ ತೀರ್ಮಾನ ಕೊನೆಯಲ್ಲಿ ಅಂತಿಮ ಆಗುತ್ತೆ. ಹೈಕಮಾಂಡ್ ಯಾವ ತೀರ್ಮಾನವನ್ನು ತೆಗೆದುಕೊಂಡ್ರು ಕೂಡ ಅದಕ್ಕೆ ನಮ್ಮೆಲ್ಲರ ಸಮ್ಮತಿ ಇರುತ್ತೆ. ಹೈಕಮಾಂಡ್ ತೀರ್ಮಾನ ಮಾಡುವವರಿಗೂ ಕೂಡ ನಾವು ಸುಮ್ಮನೆ ಇರಬೇಕು. ನಾವು ಸುಮ್ಮನೆ ಹಾದಿ ಬೀದಿಯಲ್ಲಿ ಮಾತನಾಡಿದ್ರೆ ಏನ್ ಬಂತು ಪ್ರಯೋಜನ? ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೆಸರು ಬರುತ್ತಿರುವ ಬಗ್ಗೆ ಅದು ಬಿಡಿ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಇದೀಗ ಬೆಂಗಳೂರಿನಲ್ಲಿ ಕುರಿತಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ನಾನು ಸೇರಿದಂತೆ ಯಾರು ಏನೇ ಹೇಳಿಕೆ ಕೊಟ್ರು, ಏನೇ ಮಾತಾಡಿದ್ರು ಬೀದಿ ಅಲ್ಲಿ ಇಲ್ಲಿ ನಿಂತ್ಕೊಂಡು ಕೊನೆಯಲ್ಲಿ ಹೈಕಮಾಂಡ್ ಅಂತ ಒಬ್ರಿದ್ದಾರೆ, ಅವ್ರು ಏನ್ ತೀರ್ಮಾನ ತೆಗೆದುಕೊಳ್ತಾರೆ, ಅವ್ರು ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದೇ ಅಂತಿಮ ಆಗಿರುತ್ತೆ. ಯಾರು ಏನೇ ಮಾತಾಡಿದ್ರು ಅಷ್ಟೇ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಇದೀಗ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇದೇ ಸಮಯದಲ್ಲಿ ನಿಮ್ಮ ಹೆಸರು ಕೂಡ ಮುಂದೆ ಬರ್ತಾ ಇದೆಯಲ್ಲ, ದಲಿತ ಸಿಎಂ ಕೂಗು ಒಂದ್ ಕಡೆನಲ್ಲಾದ್ರೆ ಅದರಲ್ಲಿ ನಿಮ್ಮ ಹೆಸರು ಕೇಳಿ ಬರ್ತಾ ಇರೋದು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಳಿದ್ದಾರೆ ಪ್ರಶ್ನೆಯನ್ನ. ಆ ಸಂದರ್ಭದಲ್ಲೂ ಕೂಡ ಅದು ಬಿಡಿ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇತ್ತೀಚೆಗೆ ತಮ್ಮ ಹೆಸರು ಬಹಳ ಮುಂಚೂಣಿ ಬಿಡಿ, ಅದೆಲ್ಲ ನಾನೇನು ಯಡಿಯೂರಪ್ಪ ಅಭಿಮಾನೋತ್ಸವ ನಡೀತಾ ಇದೆ. ಹೇಗ್ ನೋಡ್ತೀರಾ ಸರ್ ಒಂದು ದೊಡ್ಡ ಸಮಾರಂಭ? ಅವರು ಅವರ ರಾಜಕೀಯ ಜೀವನದಲ್ಲಿ ಅಷ್ಟೊಂದು ವರ್ಷ ಅವರು ಕೆಲಸ ಮಾಡಿದ್ದಾರೆ, ಮುಖ್ಯಮಂತ್ರಿಗಳ ಕೆಲಸ ಮಾಡಿದ್ದಾರೆ. ಹಾಗಾಗಿ ಸ್ವಾಭಾವಿಕವಾಗಿ ಅವರಿಗೆ ಅವರ ಪಕ್ಷದಲ್ಲೇ ಅವರಿಗೆ ಅದನ್ನ ಒಂದು ಗೌರವದ ರೀತಿಯಲ್ಲಿ ಕೊಡೋದಕ್ಕೂ ಹೊರಟಿದ್ದಾರೆ. ಅದಕ್ಕೆ ನಮ್ಮ ಕಾಮೆಂಟ್ಸ್ ಏನಿಲ್ಲ. ಅದಕ್ಕೆ ವೈಯಕ್ತಿಕವಾಗಿ ನೋಡೋದಾದ್ರೆ ಸರ್, ವೈಯಕ್ತಿಕವಾಗಿ ಯಾವುದೇ ರಾಜಕಾರಣಿಗೆ ತಮ್ಮ ಇಳಿ ವಯಸ್ಸಿನಲ್ಲಿ ತಮ್ಮ ಅನುಭವದನ್ನ ಮತ್ತೆ ಅಷ್ಟೊಂದು ವರ್ಷದ ಸೇವೆಯನ್ನ ಗುರುತಿಸಿ ಆ ರೀತಿ ಮಾಡೋದು ನಿಜಕ್ಕೂ ಒಂದು ರೀತಿಯಲ್ಲಿ ಒಳ್ಳೇದಲ್ವಾ? ಎಸ್ ನೋಡಿ, ಈ ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಆಲ್ರೆಡಿ ಈ ಕುರ್ಚಿ ಬದಲಾವಣೆ ವಿಚಾರ ಅನ್ನೋದು ಮುನ್ನೆಲೆಗೆ ಬರ್ತಾ ಇರುವಂತದ್ದು. ಸಚಿವರು ಶಾಸಕರು ದೆಹಲಿ ಪ್ರವಾಸವನ್ನು ಹೋದ್ರು. ಅಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರ ಬಣ ಒಂದ್ ಕಡೆನಲ್ಲಾದ್ರೆ ಸಿಎಂ ಸಿದ್ದರಾಮಯ್ಯನವರ ಬಣ ಈಗ ಆಲ್ರೆಡಿ ಅವರೇ ಬಡ್ದಾಡ್ಕೊಳ್ತಿದ್ದಾರೆ, ನನಗ್ ಬೇಕು ಅಂತ. ಈ ಒಂದು ಸಂದರ್ಭದಲ್ಲಿ ದಲಿತ ಸಿಎಂ ಕೂಗು ಕೂಡ ಮುನ್ನೆಲೆಗೆ ಬರ್ತಾ ಇರುವಂತದ್ದು. ಇದರಲ್ಲಿ ಯಾರು ಹಾಕ್ತಾರೆ? ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗೂ ಕೂಡ ಸಿಎಂ ಆಗ್ಬೇಕು ಅನ್ನುವ ಅಭಿಲಾಷೆ ಇದೆ. ಈ ಒಂದು ಸಂದರ್ಭದಲ್ಲಿ
ಈ ರೀತಿಯಾಗಿ ಬರ್ತಾ ಇರೋದ್ರಿಂದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ಕುರಿತಾಗಿ ಮಾತನಾಡಿದ್ದಾರೆ. ಅವ್ರ ಹೆಸರು ಕೇಳಿ ಬಂದಿರೋದ್ರಿಂದ ಬೆಂಗಳೂರಿನಲ್ಲಿ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂಥದ್ದು. ನೋಡಿ, ಹಾದಿ ಬೀದಿಯಲ್ಲಿ ಈ ವಿಚಾರದ ಬಗ್ಗೆ ಮಾತನಾಡೋದಿಕ್ಕಾಗಲ್ಲ, ಯಾರೇನೇ ಮಾತಾಡಿದ್ರು, ಅದು ನನ್ನನ್ನ ಸೇರಿ ಕೂಡ ಏನೇ ಮಾತಾಡಿದ್ರು ಕೂಡ ಹೈಕಮಾಂಡ್ ಅಂತ ಒಂದಿದೆ. ಹೈಕಮಾಂಡ್ ಅವರು ತೀರ್ಮಾನವನ್ನ ತೆಗೆದುಕೊಳ್ತಾರೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಯಾವ ನಿರ್ಧಾರವನ್ನ ತೆಗೆದುಕೊಂಡ್ರು ಕೂಡ ಅದೆಲ್ಲದಕ್ಕೂ ಕೂಡ ನಮ್ಮ ಸಮ್ಮತಿ ಇದ್ದೇ ಇರುತ್ತೆ. ಅಂತಿಮವಾಗಿ ಹೈಕಮಾಂಡ್ ಯಾವ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೋ ಅದೇ ಫೈನಲ್ ಆಗಿರುತ್ತೆ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದೀಗ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಅವ್ರ ಹೆಸರು ಕೇಳಿ ಬಂದಿರುವ ಪ್ರಶ್ನೆಯನ್ನ ಕೂಡ ಕೇಳಿದಂತ ಸಂದರ್ಭದಲ್ಲಿ ಅದು ಬಿಡಿ ಅಂತ ಹೇಳಿದ್ದಾರೆ. ಬಿಟ್ಟಾಕಿ ಅದನ್ನ ಅಂತ ಮಾತನಾಡಿರುವಂಥದ್ದು. ಮೊನ್ನೆ ಖರ್ಗೆ ಅವರು ಕೂಡ ಒಂದು ಹೇಳಿಕೆಯನ್ನ ಕೊಟ್ರು. ಆ ಸಂದರ್ಭದಲ್ಲೂ ಕೂಡ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಬದಲಾವಣೆಗಳಿಲ್ಲ ಅಂತ ಕೂಡ ಹೇಳಿದ್ರು. ಸಿಎಂ ಸಿದ್ದರಾಮಯ್ಯನವರಿಂದ ಏನೋ ಹೇಳಿಕೆ ಕೊಡ್ತಾರೆ ಅಂದ್ರೆ ಅದು ವೈಯಕ್ತಿಕ ಆಗುತ್ತೆ. ಡಾಕ್ಟರ್ ಜಿ ಪರಮೇಶ್ವರ್ ಏನೋ ಹೇಳಿಕೆ ಕೊಡ್ತಾರೆ ಅಂದ್ರೆ ಅದು ವೈಯಕ್ತಿಕ ಆಗುತ್ತೆ. ಡಿಕೆಶಿ ಏನೋ ಹೇಳಿಕೆ ಕೊಡ್ತಾರೆ ಅಂದ್ರೆ ಅದು ವೈಯಕ್ತಿಕ ಆಗುತ್ತೆ. ಆದ್ರೆ ಎಸಿಸಿ ಪ್ರೆಸಿಡೆಂಟ್ ಮಲ್ಲಿಕಾರ್ಜುನ್ ಖರ್ಗೆ ಕೊಟ್ಟಂತ ಹೇಳಿಕೆ ವೈಯಕ್ತಿಕ ಆಗೋದಿಲ್ಲ. ಆ ಸಂದರ್ಭದಲ್ಲಿ ಅವರು ಕೂಡ ಹೇಳಿದ್ರು ಯಾವುದೇ ರೀತಿಯಾದಂತಹ ಚೇಂಜಸ್ ಆಗೋದಿಲ್ಲ ಅಂತ. ಇದೀಗ ಏನೇ ಮುನ್ನೆಲೆಗೆ ಬಂದರೂ ಕೂಡ ಸದ್ಯಕ್ಕಂತೂ ರಾಜ್ಯ ರಾಜಕೀಯದಲ್ಲಿ ಅದರಲ್ಲೂ ಕೂಡ ಕುರ್ಚಿ ಬದಲಾವಣೆ ಇಲ್ಲ ಅಂತ ಹೇಳಲಾಗ್ತಾ ಇರುವಂಥದ್ದು.